ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಉಮಾವಾಯುವಾಕ್ ಸಮುದಿಷ್ಟ ಮನೋರುದ್ರ ಉದಾಹೃತಃ ತದೇ ತನ್ಮಿತನಂ ಜ್ಞಾತ್ವ ನಾ ದಾಂಪತ್ಯ ದ್ವಿಹೀಯತೆ. ನೀವು ನೋಡ್ತಿರೋದು ರುದ್ರದೇವ್ರನ್ನ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈ ರುದ್ರದೇವರು ಇರುವುದು ಉಡುಪಿಯಿಂದ ಒಂದು 15 ಕಿಲೋಮೀಟರ್ ಪೆರಣಂಕಿಲ ಅಂತ. ಅಲ್ಲಿ ತುಂಬ ಪುರಾತನದ್ದು ರುದ್ರದೇವರು, ಶ್ರೀ ಮಹಾರುದ್ರದೇವರು. ತುಂಬ ಸತ್ಯ ಅಂತ ಎಲ್ಲರಿಗೂ ಗೊತ್ತು. ನೀವು ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆಯನ್ನು ಕೂಡ ಈಡೇರಿಸ್ಕೊಳ್ಳಿ. ಹರೇ ಶ್ರೀನಿವಾಸ. ಉಮಾವೈವಾಕ್ ಸಮೋದಿಷ್ಟ ಮನೋರುದ್ರ ಉದಾಹೃತಃ ತದೇ ತನ್ಮಿತನಂ ಜ್ಞಾತ್ವ ನಾ ದಾಂಪತ್ಯ ವಿಹೀಯತೆ. ಈ ಸ್ತೋತ್ರ ಕೇಳಿಸಿದ ತಕ್ಷಣ ನಿಮಗೆ ರುದ್ರದೇವರು ಅಂತ ಗೊತ್ತಾಗಿದೆ. ಈಗ ರುದ್ರದೇವರು ಎಲ್ಲಿದ್ದಾರೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಉಡುಪಿಯಿಂದ 10-15 ಕಿಲೋಮೀಟರ್ ಹತ್ತಿರದಲ್ಲಿ ಪೆರಣಂಕಿಲ ಅಂತ ಒಂದು ಒಳ್ಳೆ ತೀರ್ಥಕ್ಷೇತ್ರ ಇದೆ. ಅಲ್ಲಿ ತುಂಬ ಪುರಾತನವಾದದ್ದು ರುದ್ರದೇವರಿದ್ದಾರೆ. ರುದ್ರದೇವರು ಅಂದರೆ ನಿಮಗೆಲ್ಲ ಗೊತ್ತಿದೆ, ಮನೋನಿಯಾಮಕರು. ಮನಸ್ಸಿಗೆ ಯಾವಾಗಲೂ ಒಳ್ಳೆಯದನ್ನು ಕೊಡ್ತಾರೆ. ಮತ್ತು ಮನಸ್ಸು ಕೊಡೋ ಹರಿಯಲ್ಲಿ ಯಾವಾಗಲೂ ಇವ್ರನ್ನ ಭಕ್ತಿಯಿಂದ ಕೇಳ್ಕೊಂಡ್ರೆ ಭಗವಂತನ ಮೇಲೆ ಪ್ರೀತಿ ಭಕ್ತಿ ಹುಟ್ಟಂಗೆ ಇವ್ರು ಮಾಡ್ತಾರೆ. ಇವರು ಕೇಳಿದ್ದೆಲ್ಲ ಕೊಡ್ತಾರಂತೆ. ನೀವು ಭಕ್ತಿಯಿಂದ ದರ್ಶನ ಮಾಡಿ ಆಮೇಲೆ ರುದ್ರದೇವ್ರನ್ನ ನಮಸ್ಕಾರ ಎಲ್ಲ ಆದಮೇಲೆ ರುದ್ರದೇವರಿಗೆ ಹೇಗೆ ನಮಸ್ಕಾರ ಹಾಕಬೇಕು ಅನ್ನೋದನ್ನು ಇವಾಗ ಅವರು ಎಷ್ಟು ಚೆನ್ನಾಗಿ ಆರೋ ಮಾರ್ಕಿಂದ ತೋರಿಸಿದ್ದಾರೆ. ಬನ್ನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಯಾರನ್ನು ನೋಡ್ತಾ ಇದ್ದೀರಿ? ಇವಾಗ ನಂದಿ ನೋಡ್ತಾ ಇದ್ದೀರ. ಇವಾಗ ನಿಮಗೆ ಗೊತ್ತಿದೆ ರುದ್ರದೇವ್ರನ್ನ 2 ಕಿವಿಯಿಂದ ರುದ್ರದೇವ್ರನ್ನ ದರ್ಶನ ಮಾಡಬೇಕು ಅಂತ. ಆಮೇಲೆ ಬಲ ಕಿವಿಲಿ ನಿಮ್ಮ ಆಸೆ ಏನೇನಿದೆ ನೋಡಿ, ನಾನು ಬಲಗಡೆ ಕಿವಿಲಿ ಹಿಂಗೆ ಇಟ್ಟಿದ್ದೀನಿ. ನಿಮ್ಮ ಆಸೆ ಏನೇನಿದೆ ಈ ನಂದಿಗೆ ಹೇಳಿದ್ರೆ ಆಮೇಲೆ ನಂದಿ ಏನು ಮಾಡ್ತಾರೆ, ರುದ್ರದೇವ್ರ ಹತ್ರ ಹೋಗಿ ನಿನ್ನ ಭಕ್ತ ಬಂದು ಅವ್ರ ಆಸೆ ಎಲ್ಲ ಹೇಳಿದ್ದಾರೆ, ನೀನು ನೆರವೇರಿಸು ಅಂತ ಕೇಳ್ತಾರಂತೆ. ಇದೆಲ್ಲ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಈಗ ನಿಮ್ಮ ಆಸೆ ಏನೇನಿದೆ ಕೂಡ ಈ ನಂದಿ ಕಿವಿಲಿ ಹೇಳಿ ಎಲ್ಲರೂ ನಂದೀಶ್ವರನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಇನ್ನೊಂದು ಸತಿ ನೋಡ್ತೀರಾ ರುದ್ರದೇವ್ರನ್ನ? ಎಲ್ಲರೂ ಭಕ್ತಿಯಿಂದ ರುದ್ರದೇವ್ರನ್ನ ನಮಸ್ಕಾರ ಮಾಡಿ. ರುದ್ರದೇವರು ಅಂದರೆ ಈಶ್ವರ, ಶಿವ ಅಂತ ಕರೀತಾರೆ. ಈಗ ಈಶ್ವರನಿಗೆ ನಮ್ಮ ರುದ್ರದೇವರಿಗೆ ಹೇಗೆ ನಮಸ್ಕಾರ ಮಾಡೋದನ್ನು ತೋರಿಸ್ತೀನಿ. ನಿಧಾನವಾಗಿ ನೋಡ್ಕೊಂಬರೋಣ. ಬರ್ತೀರಾ? ನೋಡಿ, ಹೀಗೆ ಬರಬೇಕು ನೋಡಿ. ಇಲ್ಲೆಲ್ಲನೂ ಕೂಡ ನೋಡಿ, ಇದೆಲ್ಲನೂ ಕೂಡ ಲಿಂಗಗಳೆಲ್ಲನೂ ಕೂಡ ಇಲ್ಲೆಲ್ಲ ಇಟ್ಟು ಹಿಂಗೆ ಎಷ್ಟೋ ಜನ ನೋಡಿ ಇದ್ರ ಒಳಗಡೆಯಿಂದ ನೋಡಿ ಹಿಂಗೆ ಒಳಗಡೆಯಿಂದ ಹಿಂಗೆ ಕೈ ತೋರಿಸ್ತಾ ಇದ್ದೀನಲ್ಲ, ಹಿಂಗಿಂದ ಹೊಟ್ಟೋಗ್ತಾರೆ. ಹಿಂಗೆ ಹೋಗಬಾರ್ದು. ಇದು ಹೊರಗಡೆಯಿಂದ ನೀವು ತುಂಬ ತೀರ್ಥಕ್ಷೇತ್ರ ಕಡೆ ನೋಡಿದ್ದೀರಾ. ಈ ಥರದ್ದೆಲ್ಲನೂ ಕೂಡ ನೋಡಿ ಹಿಂಗೆ ಹಾಕಿರ್ತಾರೆ. ಆಗ ನಾವು ಹೊರಗಡೆಯಿಂದ ಹೋಗಬೇಕು, ಒಳಗಡೆಯಿಂದ ಹೋಗಬಾರ್ದು. ನೋಡಿ ಹಿಂಗೆ ನೋಡ್ಕೊಂಬನ್ನಿ. ರುದ್ರದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಬರ್ತಾ ಇದ್ದೀರಾ. ಇಲ್ಲಿ ಒಂದು ಎಷ್ಟು ಚೆನ್ನಾಗಿ ಆರೋ ಮಾರ್ಕ್ ಹಾಕಿದ್ದಾರೆ ಗೊತ್ತಾ? ನೋಡಿ ಇವಾಗ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವ ಆರೋ ಮಾರ್ಕು? ನೋಡಿ ಈ ಆರೋ ಮಾರ್ಕಿಂದ ಮುಂದಕ್ಕೆ ಹೋಗಬಾರ್ದು. ನೋಡಿ ಇಲ್ಲಿಂದ ನೋಡಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಮತ್ತು ಇಲ್ಲಿಂದ ಈಗ ಒಳಗಡೆ ಹೋಗಬೇಕು. ಬರಬೇಕಾದ್ರೆ ಹೊರಗಡೆ ಬರಬೇಕು. ಇವಾಗ ಈ ಆರೋ ಮಾರ್ಕಿಂದ ಹೀಗೆ ಒಳಗಡೆ ಹೋಗ್ಕೊಂಡು ಹೀಗೆ ನಮಸ್ಕಾರ ಮಾಡಿಕೊಂಡು ದೇವರ ಸ್ಮರಣೆ ಮಾಡ್ಕೊಂಡು ಬರಬೇಕು. ನೋಡಿ ಹಿಂಗೆ ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ಈಗ ಇಲ್ಲಿವರೆಗೂ ಬಂದು ಈ ಥರ ರುದ್ರದೇವ್ರನ್ನ ನಮಸ್ಕಾರ ಮಾಡಿ ಆಮೇಲೆ ಏನು ಮಾಡಬೇಕು ಗೊತ್ತಾ? ನೋಡಿ ಮುಂದೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಬರಬೇಕು. ಇದೇ ಥರ ಇಲ್ಲಿ ಬಂದು ಇವಾಗ ಆರೋ ಮಾರ್ಕ್ ಇದೆಯಲ್ಲ ನೋಡಿ, ಕಾಣಿಸ್ತಾ ಇದೆ. ಈಗ ಇಲ್ಲಿ ರುದ್ರದೇವರಿದ್ದಾರೆ. ಈಗ ಇದಕ್ಕೆ ಹೀಗೆ ಪ್ರದಕ್ಷಿಣೆ ಬರಬೇಕು. ಹಿಂಗಿಂದ ಪ್ರದಕ್ಷಿಣೆ ಬಂದು ಮತ್ತೆ ಒಳಗಡೆ ಹೋಗಬಾರ್ದು, ನೆನಪಿರಲಿ. ಹೊರಗಡೆಯಿಂದ ಹೀಗಿಂದ ಬಂದು ಇಲ್ಲಿ ಯಾರಿದ್ದಾರೆ? ನಮ್ಮ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮ್ಮ ಸಂಪತ್ ಪ್ರದಾಯಿನಿ ತುಳಸಿ ದೇವಿಗೆ ಭಕ್ತಿಯಿಂದ ನಮಸ್ಕಾರ ಹಾಕ್ಕೊಂಡು ನೋಡಿ, ನಮಸ್ಕಾರ ಹಾಕಿ ಹೀಗೇ ಬಂದು ಈಗ
ಇಲ್ಲಿ ನಂದೀಶ್ವರ ಇದ್ದಾರಲ್ವ ನೋಡಿ, ನಂದೀಶ್ವರ 2 ಕಿವಿಯಿಂದ ಮಧ್ಯದಿಂದ ರುದ್ರದೇವ್ರನ್ನ ನೋಡಬೇಕು. ಉಮಾವೈವಾಕ್ ಸಮುದಿಷ್ಟ ಮನೋರುದ್ರ ಉದಾವೃತಃ ತದೇತನ್ನಿತು ನಮ್ಮ ಜ್ಞಾತ್ಮಾನ ದಾಂಪತ್ಯ ವಿಹೀಯತೆ. ರುದ್ರದೇವ್ರನ್ನ ಯಾವಾಗಲೂ ನಾವು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಗಂಡ ಹೆಂಡತಿ ಸಂತೋಷವಾಗಿ ಇಟ್ಟಿರ್ತಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಪೆರಣಂಕಿಲ ಅನ್ನೋ ಊರಿಗೆ ಖಂಡಿತವಾಗ್ಲೂ ನೀವು ಬಂದು ರುದ್ರದೇವ್ರನ್ನ ಬೇಡ್ಕೋಬೇಕು, ಸರಿನಾ? ಇನ್ನು ಹೆಚ್ಚಿನ ವಿಷಯನ ಒಬ್ಬರು ಆಚಾರ್ಯರು ಬರ್ತಾರೆ, ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಹರೇ ಶ್ರೀನಿವಾಸ.